ಸುಲಭವಾಗಿ ಟೊಮೊಟೊ ಬಾತ್ ಮಾಡೋದು ನೋಡ್ಕೊಳ್ಳೋಣ. ನಾನಿವತ್ತು ತೋರಿಸೋ ರೀತಿ ಟೊಮೊಟೊ ಬಾತನ್ನು ಬ್ಯಾಚುಲರ್ಸು ಮಾಡ್ಕೋಬೋದು. ಫಸ್ಟ್ ಟೈಮ್ ಅಡುಗೆ ಮಾಡೋರು ಸಹ ಆರಾಮಾಗಿ ಮಾಡ್ಕೋಬೋದು. ರುಚಿಗೇನು ಕಮ್ಮಿ ಇಲ್ಲ, ಸೂಪರಾಗಿರುತ್ತೆ. ಕುಕ್ಕರಲ್ಲಿ 4-5 ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಹಾಗೆ 2 ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಬಿರಿಯಾನಿ ಸ್ಪೈಸಸ್ ಸ್ವಲ್ಪ ಸೋಂಪು, 1 ಮರಾಠಿ ಮೊಗ್ಗು, ಏಲಕ್ಕಿ, ಚಕ್ರ, ಬಿರಿಯಾನಿ ಎಲೆ ಎಲ್ಲ ಒಂದೊಂದೇ ಹಾಕ್ಕೊಂಡಿದ್ದೀನಿ. ಹಾಗೆ 5 ಹಸಿಮೆಣಸಿನ್ಕಾಯಿ, 1 ಕಡ್ಡಿ ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಈರುಳ್ಳಿ ಪೂರ್ತಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಈರುಳ್ಳಿ ಕಲರ್ ಚೇಂಜ್ ಆಗ್ತಾ ಇದ್ದ ಹಾಗೇ 4 ಹಣ್ಣಾಗಿರೋವಂಥ ಟೊಮೊಟೊ ಹಾಕ್ತಾಯಿದ್ದೀನಿ. ನಾನು ನಾಟಿ ಟೊಮೊಟೊ ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ ಬೆಂಗಳೂರು ಟೊಮೊಟೊನೂ ಸೇರಿಸ್ಕೋಬೋದು, ತೊಂದರೆ ಇಲ್ಲ. ಹಾಗೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಚಕ್ಕೆ ಲವಂಗ ಪುಡಿ ಅಂದರೆ 1 ಇಂಚ್ ಚಕ್ಕೆ, 5 ಲವಂಗನ ತರ್ತರಿಯಾಗಿ ಪೌಡ್ರ್ ಮಾಡಿ ಹಾಕ್ತಾಯಿದ್ದೀನಿ. ಮಿಸ್ ಮಾಡದೆ ಹಾಕ್ಕೊಳ್ಳಿ ಫ್ರೆಂಡ್ಸ್, ಟೊಮೊಟೊ ಬಾತ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಚಕ್ಕೆ ಲವಂಗ ಪುಡಿ ಸೇರಿಸ್ಕೊಳ್ಳೋದ್ರಿಂದ. ಈಗ ಟೊಮೊಟೊ ಪೂರ್ತಿಯಾಗಿ ಮೆತ್ತಗಾಗಿದೆ ಅಲ್ವಾ, ಈ ಥರ ಮೆತ್ತಗಾದರೆ ಬಾತೂ ರುಚಿಯಾಗಿರುತ್ತೆ. ಈ ಜಾಗದಲ್ಲಿ ನಾವು ತೊಗರಿ ಕಾಳನ್ನು ಹಾಕ್ಕೊಳ್ಳೋಣ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ತೊಂದರೆ ಇಲ್ಲ. ಮನೇಲಿತ್ತು ಅಂತ ನಾನು ಸೇರಿಸ್ತಾ ಇದ್ದೀನಿ. ಈ ಬೌಲಲ್ಲಿ 1 ಬೌಲಷ್ಟು ರೈಸನ್ನು ಆಲ್ರೆಡಿ ನೆನೆಸಿಟ್ಟಿದ್ದೆ. ಆ ರೈಸನ್ನು ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, 1/4 ಟೀ ಸ್ಪೂನಷ್ಟು ಅರಿಶಿಣನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇಷ್ಟಪಡೋರು ಹಾಕ್ಕೋಬೋದು. 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇದರಲ್ಲೇ 5-6 ಡ್ರಾಪ್ಸಷ್ಟು ಮಾತ್ರ ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ. ಈ ಜಾಗದಲ್ಲಿ ತುಪ್ಪ ಮತ್ತು ನಿಂಬೆ ರಸ ಸೇರಿಸ್ಕೊಳ್ಳೋದ್ರಿಂದ ರೈಸು ಬಿಡಿ ಬಿಡಿಯಾಗಿ ಮಲ್ಲಿಗೆ ಹೂವು ಥರ ಬರುತ್ತೆ. ಈಗ ಮತ್ತೊಂದು ಸಲ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿ ಒಡೆಯೋ ಚಾನ್ಸಸ್ ಇರುತ್ತೆ, ಅದರಿಂದ ನಿಧಾನಕ್ಕೆ ಮಿಕ್ಸ್ ಮಾಡಿ ನಾವು ರೈಸ್ ತೊಗೊಂಡಿದ್ವಲ್ಲ ಅದೇ ಬೌಲಲ್ಲೇ 2 ಬೌಲಷ್ಟು ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಮತ್ತೊಂದು ಸಲ ಮಿಕ್ಸ್ ಮಾಡಿ ನೀವು ಪ್ಲೇಟನ್ನು ಮುಚ್ಚಿಟ್ಟಾದರೂ ಬೇಯಿಸ್ಕೋಬೋದು, ಅಥವಾ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿನಾದರೂ 2-3 ವಿಸಿಲ್ ಕೂಗಿಸ್ಕೋಬೋದು. ನಾನು 2 ವಿಸಿಲ್ ಕೂಗಿಸ್ಕೊಳ್ತೀನಿ. ನೋಡ್ತಾ ಇರ್ಬೋದು ನೀವು, ಎಷ್ಟು ಬಿಡಿಯಾಗಿ ಎಷ್ಟು ಚೆನ್ನಾಗಿ ಬಾತ್ ರೆಡಿಯಾಗಿದೆ ಅಲ್ವಾ, ಒಂಚೂರು ತಲಾನು ಹಿಡಿದಿಲ್ಲ. ವಿಡಿಯೋ ಪೂರ್ತಿ ನೋಡಿದ್ರೆ ಎಷ್ಟು ಸಿಂಪಲ್ ಆಗಿದೆ ಅಲ್ವಾ, ಆರಾಮಾಗಿ ಬ್ಯಾಚುಲರ್ಸು ಮಾಡ್ಕೋಬೋದಲ್ವಾ. ಹಾಗಿದ್ರೆ ಇವತ್ತೇ ಟ್ರೈ ಮಾಡಿ, ಹೇಗೆ ಬಂತೋ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.